ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕ್ಯಾಬೇಜ್ ಪರೋಟ ಮಾಡ್ತಾಯಿದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಮಕ್ಕಳು ಯಾರಾದರೂ ಕ್ಯಾಬೇಜ್ ತಿನ್ನಲ್ಲ ಅನ್ನೋರಿಗೆ ಈ ಥರ ನಾವು ಕ್ಯಾಬೇಜ್ ಪರೋಟನ ಮಾಡಿಕೊಡ್ಬೋದು. ನಾನು ಒಂದು ಪಾತ್ರೆಗೆ ಇಲ್ಲಿ 2ರಿಂದ 3 ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಬೇಕು. ನಾನು ಇಲ್ಲಿ 4 ಜನಕ್ಕಾಗುವಷ್ಟು ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಸ್ವಲ್ಪ ಅಜ್ವಾನ ಕೈಲೇ ತಿಕ್ಕಿ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2ರಿಂದ 3 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ನಾವು ಕೈಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇದಕ್ಕೆಷ್ಟು ನಾವು ಈಗ ನಮ್ಗೆ ನೋಡ್ಕೊಂಡು ಸ್ವಲ್ಪನ ನೀರು ಹಾಕ್ಕೊಂಡು ಇದನ್ನು ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ ಈ ಥರ ಮೊದಲು ಉಪ್ಪು ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗೋ ಥರ ನಾವು ಕೈಲೇ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾವು ನೋಡ್ಕೊಂಡು ಹಿಟ್ಟನ್ನು ಹಾಕ್ಕೊಂಡು ಮಿದುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ನೋಡಿ ಈ ಥರ ಹಿಟ್ಟು ಕಲಿಸೋದ್ರಿಂದ ಮೃದುನೂ ಆಗುತ್ತೆ, ಚೆನ್ನಾಗಿ ಹಿಟ್ಟನ್ನು ಭಾಳ ತಿಳುವೂ ಅಲ್ಲ ಮತ್ತು ಗಟ್ಟಿನೂ ಅಲ್ಲ, ಆ ಥರ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈಗ ಹಿಟ್ಟು ರೆಡಿಯಾಗಿದೆ ನೋಡಿ. ಈಗ ಚೆನ್ನಾಗಿ ಹಿಟ್ಟು ಈ ಥರ ನಾವು ಒತ್ತಿ ನಾದ್ಕೊಳ್ಳೋದ್ರಿಂದ ಕೈಯಲ್ಲೇ ಹಿಟ್ಟು ಚೆನ್ನಾಗಿ ಮೃದುವಾಗತ್ತೆ. ಈಗ ನಾವು ಇದನ್ನು ಹಿಟ್ಟನ್ನು ನೆನೆಲಿಕ್ಕೆ ಇಡೋಣ ಒಂದು 15 ಮಿನಿಟು. ನಾನೀಗ ಈ ಹಿಟ್ಟನ್ನ ಒಂದು ಪ್ಲೇಟ್ ಮುಚ್ಚೆ ಪಕ್ಕಕ್ಕೆ ಇಡ್ತೀನಿ. ಈಗ ನಾನು ಒಂದು ಕ್ಯಾಬೇಜ್ ತೊಗೊಂಡಿದ್ದೀನಿ ನೋಡಿ. ಈ ಕ್ಯಾಬೇಜನ್ನ ಸೈಡಿಗೆ ಕಟ್ ಮಾಡ್ಕೊಂಡು ಇದ್ರ ಮೇಲಿನ ಒಂದು ಲೇಯರ್ ಅಷ್ಟು ತಗೊಳ್ಬೇಕು. ನಾನೀಗ ಚೆನ್ನಾಗಿ ವಾಶ್ ಮಾಡಿದ್ದನ್ನು ಆರ್ಲಿಕ್ಕೆ ಇಟ್ಟಿದ್ದೆ. ಒಂದು ಲೇಯರ್ ತೊಳ್ಕೊಂಡು ಇದನ್ನು ತಗೊಂಡು 1ರಲ್ಲಿ 2 ಭಾಗ ಮಾಡಿ ಮಧ್ಯದಲ್ಲಿ ಭಾಗ ತ್ರಿಕೋನ ಆಕಾರದಲ್ಲಿ ಕಟ್ ಮಾಡ್ಬೇಕು. ತೋರಿಸ್ತೀನಿ ರೀ. ನೋಡಿ ಮಧ್ಯದಲ್ಲಿ ಭಾಗ ಗಟ್ಟಿಯಾಗಿರುತ್ತೆ, ಅದು ತಿನ್ಲಿಕ್ಕಾಗಲ್ಲ ಮತ್ತು ಬೇಯೋದು ಲೇಟ್ ಆಗುತ್ತೆ. ಇದನ್ನು ನಾವು ಈ ಥರ ಕಟ್ ಮಾಡ್ಕೊಳ್ಬೇಕು. ಇದನ್ನು ತೆಗೆದು ಬಿಸಾಕಬೇಕು. ನೋಡಿ ಗಟ್ಟಿ ಭಾಗ ಇರುತ್ತೆ. ಇದನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಎಳೆಯಾಗಿ ಈ ಶಾವಿಗೆ ಎಳೆ ಬರುತ್ತಲ್ಲ ಆ ಥರ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ ಅಥವಾ ತುರೆ ಮನೆಯಲ್ಲಿ ಇದನ್ನು ಈ ಥರನೂ ತುರ್ಕೊಂಡ್ರೆ ಚೆನ್ನಾಗಿ ಲೇಯರಾಗಿ ಸಣ್ಣಗೆ ಚಿಕ್ಕದಾಗಿ ನಾವು ಈ ಪರೋಟ ಮಾಡಲಿಕ್ಕೆ ಚೆನ್ನಾಗಿ ಈ ಥರ ಲೇಯರ್ ಆಗಿ ಬರಬೇಕು. ಅಥವಾ ನಿಮಗೆ ನೋಡಿ ಮಧ್ಯದ ಭಾಗ ತಿನ್ಲಿಕ್ಕೂ ಆಗಲ್ಲ, ಗಟ್ಟಿ ಇರತ್ತೆ, ತೆಗೆದೋಗಿರಿ. 1ರಲ್ಲಿ 2 ಭಾಗ ಮಾಡಿದಲ್ಲಿ 2 ಭಾಗದಲ್ಲಿ ಬರುತ್ತೆ. ಯಾರು ಹೊಸವಾಗಿ ಪರೋಟ ಮಾಡ್ತಿರಲ್ಲ ಅವ್ರಿಗೆ ಇದೊಂದು ಟಿಪ್ಸು. ನೋಡಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಅಥವಾ ಈ ಥರ ನೀವು ಜಾರದು ಇದ್ದರೆ ಈ ಚಾಪರದು ಇದ್ದರೆ ಈ ಥರ ನೀವು ಚಿಕ್ಕದಾಗಿ ಇನ್ನೊಂದು ಸ್ವಲ್ಪ ಚಿಕ್ಕ ಬೇಕಂದ್ರೆ ಈ ಥರ ಹಾಕೊಂಡು ನೀವು ಚಾಪರ್ ಒಳಗೆ 1-2-3 ಸಲ ಚಾಪ್ ಮಾಡಿದರೆ ಚೆನ್ನಾಗಿ ಚಿಕ್ಕದಾಗಿ ಬರುತ್ತೆ. ನೋಡಿ ಚಿಕ್ಕ ಎಳೆಯಾಗಿ. ನೋಡಿ ಈ ಥರ ಚಿಕ್ಕದಾಗಿದ್ರೇ ಚೆನ್ನಾಗಿ ರುಚಿಯಾಗಿ ಮತ್ತು ಈ ಪರೋಟ ಹರಿಯೋದಿಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಚಾಪರ್ ಇದ್ದರೆ ಚಾಪರ್ ಒಳಗೆ ಮಾಡ್ಕೊಳ್ಳಿ, ತುರೆ ಮನೆ ಇದ್ದರೆ ತುರೆ ಮನೆಯಲ್ಲಿ, ಅಥವಾ ಕೈಲೇ ಕಟ್ ಮಾಡ್ತಾನಂದ್ರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಈಗ ಇದು ರೆಡಿಯಾಗಿದೆ. ನೋಡಿ ಈ ಥರ ಚಿಕ್ಕದಾಗಿರಬೇಕು. ಈಗ ಇದಕ್ಕನ್ನು ನಾನು ಒಂದು ಸ್ವಲ್ಪ ಕೊತ್ತಂಬರಿ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಈರುಳ್ಳಿ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮತ್ತು 2ರಿಂದ 3 ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಸ್ವಲ್ಪ ಅರಿಶಿನ ಪೌಡರು. ಇದಕ್ಕೆ ಖಾರ ಇರಲಿ ಅಂಥೇಳಿ ಸ್ವಲ್ಪ ಅಚ್ಚ ಖಾರದ ಪುಡಿ, ಮತ್ತು ಒಂದು ಅರ್ಧ ಸ್ಪೂನು ಗರಂ ಮಸಾಲ. ಇದನ್ನು ಹಾಕಿ ಚೆನ್ನಾಗಿ ಕೈಲೇ ಈ ಥರ ನಾವು ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದನ್ನು ನಾವು ಕೈಲೇ ಅಥವಾ ಒಂದು ಸ್ಪೂನ್ಲೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸ್ಪೂನ್ ಬದಲಿ ಕೈಲೇ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಉಪ್ಪು, ಖಾರ ಮತ್ತು ಈ ಕ್ಯಾಬೇಜಿಗೆ ಈರುಳ್ಳಿ, ಕೊತ್ತಂಬರಿ ಎಲ್ಲನೂ ಚೆನ್ನಾಗಿ ಎಲ್ಲ ಬದಿಗೆ ಮಿಕ್ಸ್ ಆಗುತ್ತೆ. ನೋಡಿ ಇದು ನೋಡಿ ಈ ಥರ ಮಿಕ್ಸ್ ಆಗಿರಬೇಕು, ನೀರು ಇರಬಾರ್ದು. ಈ ಥರ ನಾವು ಕ್ಯಾಬೇಜ್ ಇದನ್ನು ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಹಿಟ್ಟು ನೆನೆದಿರುತ್ತೆ. ನೋಡಿ ಈಗ ಇದು ರೆಡಿಯಾಗಿದೆ, ಮಸಾಲೆನೂ ರೆಡಿಯಾಗಿದೆ. ನೋಡಿ ಈಗ ಹಿಟ್ಟನ್ನು ನೆನೆದಿದೆ. ನೋಡಿ ಈ ಥರ ಚೆನ್ನಾಗಿ ನೆನೆದಿರಬೇಕು ಹಿಟ್ಟು. ನೋಡಿ ಕ್ಯಾಬೇಜನ್ನ ನಾವು ಇದಕ್ಕೆ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಉಳ್ಳೆನ ತೊಗೊಂಡು ಈ ಚಿಕ್ಕ ಉಂಡೆಗಳನ್ನ ತೊಗೊಂಡಿದ್ದೀನಿ. ನಾನು 2 ಥರ ಮಾಡಿ ತೋರಿಸ್ತಾ ಇದ್ದೀನಿ. ಹಿಟ್ಟು ಎಷ್ಟು ಚೆನ್ನಾಗಿ ನೆನೆದಿದೆ ನೋಡಿ. ಸ್ವಲ್ಪ ಎಣ್ಣೆ ಮತ್ತು ಅಜ್ವಾನ ಹಾಕ್ಕೊಳ್ಳಿ. ಅಜ್ವಾನ ಹಾಕೋದ್ರಿಂದ ಪಚನಕ್ಕೂ ಚೆನ್ನಾಗಿರತ್ತೆ. ನೋಡಿ ಹಿಟ್ಟನ್ನು ಇನ್ನೊಂದು ಸಲ ಈ ಥರ ಒತ್ತಿ ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಾದಂದರೆ ಹಿಟ್ಟು ಮೃದುವಾಗಿ ಬರುತ್ತೆ ನೋಡಿ ಕೈಯಲ್ಲಿ.
ಈ ಥರ ಹಿಟ್ಟು ಹತ್ತಾ ಇದ್ದರೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ನಾನಿಲ್ಲಿ 2 ಥರ ಪರೋಟ ಮಾಡೋದನ್ನು ತೋರಿಸ್ತೀನಿ. 2 ವಿಧಾನದಲ್ಲಿ ಹೇಳ್ತೀನಿ. ಈಗ ಒಂದು ವಿಧಾನದಲ್ಲಿ ನಾನು ಈ ಥರ ಹಿಟ್ಟು ಇದಕ್ಕೆ ಸ್ವಲ್ಪ ಹಿಟ್ಟು ಹಚ್ಕೊಂಡೆ ಈ ಥರ ಇದನ್ನು ಲಟ್ಟಿಸ್ಕೊಳ್ಬೇಕು. ಸ್ವಲ್ಪ ಒಂದು ಅಂಗೈ ಆಗಲ್ಲ ಅಷ್ಟು ನಾವು ಲಟ್ಟಿಸ್ಕೊಂಡೆ. ಅಥವಾ ನಾವು ಈ ಥರ ಹೋಳಿಗೆ ಮಾಡುವಾಗ ಹೂರಣ ಹೆಂಗೆ ತುಂಬ್ತೀವಿ ಆ ಥರನೂ ಮಾಡ್ಬೋದು. ಈ ಥರ ನೋಡಿ ಅಂಗೈ ಅಷ್ಟು ನಾವು ಇದನ್ನು ಮಾಡ್ಕೊಂಡೆ ಈಗ ಕ್ಯಾಬೇಜ್ ಇದನ್ನು ಹೂರಣನ ತುಂಬ್ಕೊಳ್ಬೇಕು ನೋಡಿ. ನಾವು ಈ ಮಸಾಲಿನ ತುಂಬಿ ಈ ಥರ ಕ್ಲೋಸ್ ಮಾಡ್ಕೊಳ್ಬೇಕು. ಇದನ್ನು ಕ್ಲೋಸ್ ಮಾಡಿ ಈ ಥರ ಒತ್ತಿ ಈ ಥರನೂ ಮಾಡ್ಕೊಳ್ಬೋದು. ಈ ಕ್ಯಾಬೇಜಲ್ಲಿ ನೀರು ಬಿಡೋ ಚಾನ್ಸಸ್ ಇರುತ್ತೆ. ಈ ಕ್ಯಾಬೇಜ್ ಮಸಾಲನ ಮಾಡ್ಕೊಂಡು ಕೂಡಲೇ ನಾವು ಇಮಿಡಿಯೇಟ್ಲಿ ಮಾಡ್ಕೊಳ್ಬೇಕು. ಫ್ರೆಶ್ ಆಗಿನ ಮಾಡ್ಕೊಂಡ ನಾವು ಇದನ್ನು ಇಡ್ಲಿಕ್ಕೆ ಬರಲ್ಲ ನೋಡಿ. ನಿಧಾನವಾಗಿ ಇದನ್ನು ನಾವು ಲಟ್ಟಿಸ್ಕೊಳ್ಬೇಕು. ಒತ್ತಿ ಲಟ್ಟಿಸಿದರೆ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಈ ಥರ ನಿಧಾನ ಸ್ವಲ್ಪ ಹಿಟ್ಟು ಹಚ್ಕೊಂಡು ಹೊಸವಾಗಿ ಇದು ಮಾಡೋರು ಸ್ವಲ್ಪ ಕೈಲಿ ಹಿಂಗೆ ಒತ್ತಿ ಮಾಡೋದ್ರಿಂದ ಅದು ಹೊರಗನೂ ಬರಲ್ಲ ಮತ್ತು ನೀವು ಪ್ರೆಷರನ್ನು ಜಾಸ್ತಿ ಹಾಕೋಬೇಡಿ. ಈ ಥರ ನಾವು ನಿಧಾನಕ್ಕೆ ಇದನ್ನು ಲಟ್ಟಿಸ್ಬೇಕು ನೋಡಿ. ಈ ಥರ ಲಟ್ಟಿಸ್ಕೊಂಡ್ರೆ ರೆಡಿ ಆಗತ್ತೆ. ಇದು ಸ್ವಲ್ಪ ನಿಧಾನಕ್ಕೆ ಈ ಥರ ಲಟ್ಟಿಸ್ಕೊಳ್ಬೇಕು ಕ್ಯಾಬೇಜ್ ಪರೋಟ. ಯಾಕಂದರೆ ಕ್ಯಾಬೇಜ್ನಲ್ಲಿ ನೀರಿನ ಅಂಶ ಇರುತ್ತೆ, ಈರುಳ್ಳಿಯಲ್ಲಿ ಇರುತ್ತೆ. ಈಗ ತವಾ ಕಾದಿದೆ ನೋಡಿ. ಸ್ವಲ್ಪ ದಪ್ಪನೇ ಇರಲಿ. ಪರೋಟ ದಪ್ಪ ಇದ್ರೇ ರುಚಿ. ಈಗ ಇದಕ್ಕೆ ಮೇಲ್ಗಡೆ 1 ಸ್ಪೂನ್ ಎಣ್ಣೆ ಅಥವಾ ನಿಮ್ಗೆ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ. ಮಧ್ಯಮ ಉರಿ ಇಟ್ಕೊಂಡಿದ್ರೆ ನಾವು 2 ಬದಿಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ. 2 ಬದಿಗೆ ನಾನೀಗ ಟರ್ನ್ ಮಾಡಿ ತೋರಿಸ್ತೀನಿ. ಪರೋಟ ಚೆನ್ನಾಗಿ ಬಂದಿದೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಈ ಥರ ಒಂದು ಮಾಡೋದನ್ನು ತೋರಿಸ್ತೀನಿ. ಇನ್ನೊಂದು ಥರನೂ ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಮೇಲ್ಗಡೆನೂ ಸ್ವಲ್ಪ ಎಣ್ಣೆ ಹಚ್ಚಬೇಕು. ಮಧ್ಯಮ ಉರಿ ಇಟ್ಕೊಳ್ಳಿ. ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಹೈ ಫ್ಲೇಮ್ ಇಡಬೇಡಿ ನೋಡಿ. ಈಗ ರುಚಿಯಾದ ಕ್ಯಾಬೇಜ್ ಪರೋಟ ರೆಡಿಯಾಗಿದೆ. ಈ ಬೇಯಿಸ್ಕೋದನ್ನೇ ಸ್ವಲ್ಪ ನಿಧಾನ ಆಗುತ್ತೆ. ನಿಧಾನಕ್ಕೆ ಬೇಯಿಸ್ಕೊಳ್ಳಿ. 2 ರಿಂದ 3 ಮಿನಿಟ್ ಒಳಗೆ ಬೇಯ್ಬೋದು ನೋಡಿ. ಟರ್ನ್ ಆದಮೇಲೆ ಒಂದು ಸ್ವಲ್ಪ ಹೈ ಫ್ಲೇಮ್ ಇಟ್ಕೊಂಡು ಈ ಥರ ಹೊಂಬಣ್ಣ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ರುಚಿಯಾದ ಕ್ಯಾಬೇಜ್ ಪರೋಟ ರೆಡಿ. ಮಕ್ಕಳು ಲಂಚ್ ಬಾಕ್ಸಿಗೆ ಅಥವಾ ಮಕ್ಕಳು ಬ್ರೇಕ್ಫಾಸ್ಟಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಟಾಪಟ್ ಅಂತ ರೆಡಿ ಮಾಡ್ಕೊಳ್ಬೋದು. ನಿಮ್ಗೆ ಆ ಥರ ಹೊರಗಡೆ ಬರೋ ಚಾನ್ಸಸ್ ಇದ್ದರೆ ನೀವು ಈ ಥರನೂ ಇದನ್ನು ಪರೋಟ ಮಾಡ್ಬೋದು ನೋಡಿ. ಈ ಥರ ನಾವು ಚಿಕ್ಕ ಉಂಡೆಗಳನ್ನ ಸ್ವಲ್ಪ ಮೀಡಿಯಮ್ ಸೈಜ್ ಉಂಡೆಗಳನ್ನ ತೊಗೊಂಡು ಈ ಎಲೆಗಳನ್ನು ತಿಳುವಾಗಿ ನಾವು ಲಟ್ಟಿಸ್ಕೋಬೇಕು. ಚಿಕ್ಕ ಚಪಾತಿಗಳನ್ನ ಮಾಡ್ಕೊಳ್ಬೇಕು ನೋಡಿ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ತಿಳುವಾಗಿ ನಾವು ಲಟ್ಟಿಸ್ಕೋಬೇಕು. ಈ ಕ್ಯಾಬೇಜ್ ಪರೋಟ ಒಂದು ತಿಂದ್ರೇ ಹೊಟ್ಟೆ ತುಂಬತ್ತೆ. ಅಷ್ಟು ಚೆನ್ನಾಗಿ ರುಚಿಯಾಗಿ ಬಂದಿದೆ ನೋಡಿ. ಈ ಥರ ನಾವು ಇನ್ನೊಂದನ್ನು ಮಾಡಿ ತೋರಿಸ್ತೀನಿ. ಈಗ ಇದು ರೆಡಿಯಾಗಿದೆ. ನಾನು 2 ಚಿಕ್ಕ ಚಪಾತಿಗಳನ್ನ ಈ ಥರ ರೆಡಿ ಮಾಡ್ಕೊಳ್ಬೇಕು. ಈಗ ಈ ಥರ ಮೇಲ್ಗಡೆ ಹಿಂಗೆಲ್ಲ ಬದಿಗೂ ಸ್ವಲ್ಪ ಕ್ಯಾಬೇಜನ್ನು ಹಾಕ್ಕೊಂಡು ಮಾಡ್ಕೊಳ್ಬೋದು ನಾವು ನೋಡಿ. ಎಲ್ಲ ಬದಿಗೂ ಚೆನ್ನಾಗಿ ಕ್ಯಾಬೇಜ್ ಹತ್ತೋ ಥರ ಇರಬೇಕಿದು ಕ್ಯಾಬೇಜ್ ಮಸಾಲ. ಯಾರು ಕ್ಯಾಬೇಜ್ ತಿನ್ನಲ್ಲ ಅವ್ರಿಗೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ಮಕ್ಕಳು ತಿಂತಾರೆ ಮತ್ತು ದೊಡ್ಡವ್ರಿಗೆ ತಿನ್ಬೋದು. ಅಥವಾ ಕ್ಯಾಬೇಜ್ ಪಲ್ಯ ಮಾಡುವಾಗ ನಾವು ಇದು ಕ್ಯಾಬೇಜದು ಅದ್ರ ವಾಸನೆನೇ ಒಂಥರ ಘಾಟ್ ಇರುತ್ತಲ್ಲ. ಈ ಥರ ನಾವು ಮಾಡ್ಕೊಂಡು ತಿನ್ಬೋದು ಪರೋಟನ. ಈಗ 2 ಬದಿಗೆ ಸ್ವಲ್ಪ ಕೆಳಗಡೆ ಹಿಟ್ಟು ಹಾಕೊಂಡು ಸ್ವಲ್ಪ ಕೈಲೇ ಪ್ರೆಸ್ ಮಾಡಿ 2 ಬದಿಗೂ ನಾವು ನಿಧಾನಕ್ಕೆ ಈ ಥರ ಲಟ್ಟಿಸ್ಕೊಳ್ಬೇಕು ನೋಡಿ ಪರೋಟನ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಲಟ್ಟಿಸ್ಕೊಳ್ಳಿ. ಮೊದಲು ಚಿಕ್ಕ ಮಾಡೋದನ್ನು ಕಲೀರಿ, ಆಮೇಲೆ ದೊಡ್ಡ ಬಂದೇ ಬರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ ಕ್ಯಾಬೇಜ್ ಪರೋಟ ನೋಡಿ. ಇದು ಲೇಯರಾಗಿ ಕಾಣುತ್ತೆ, ಆದರೂ 2 ಬದಿಗೂ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ನಾನು ಕೈಲೇ ಎಣ್ಣೆ ಹಚ್ತಾ ಇದ್ದೀನಿ. ಬಿಸಿ ಇರುತ್ತೆ ನೋಡ್ಕೊಂಡು ಹಚ್ಕೊಳ್ಳಿ. ಅಥವಾ ನಿಮ್ಮ ಕೈಲೇ ಎಣ್ಣೆ ಹಚ್ಲಿಕ್ಕೆ ಬರಲ್ಲ ಅನ್ನೋರು 1 ಸ್ಪೂನ್ ತೊಗೊಂಡು ಎಣ್ಣೆನ ನೀವು ಹಚ್ಕೊಳ್ಬೋದು ನೋಡಿ. ಟರ್ನ್ ಮಾಡಿ ತೋರಿಸ್ತೀನಿ. ಚೆನ್ನಾಗಿ ಬೆಂದಿದೆ. ಈ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಕ್ಕಳು ತಿಂದು ಒಂದು ಬಾಕ್ಸಿಗೆ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ ರೆಸಿಪಿನೂ ಅನ್ಬೋದು ನೋಡಿ. ಈ ಥರ ಬಿಸಿಯಾದ ಕ್ಯಾಬೇಜ್ ಪರೋಟ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ನಾನೀಗ ಇದನ್ನು ಸರ್ವ್ ಮಾಡ್ತೀನಿ. ಇದನ್ನು ಚಟ್ನಿ ಜೊತೆಗೆ, ಸಾಸ್ ಜೊತೆಗೆ ಅಥವಾ ಹಿಂಗೂ ತಿನ್ಬೋದು. ಮೊಸರು ಜೊತೆಗೆ, ಹಸಿ ಖಾರದ ಜೊತೆಗೆ ಅಥವಾ ಕೆಂಪು ಚಟ್ನಿ ಜೊತೆಗೂ ತಿನ್ಬೋದು ನೋಡಿ. ಬಿಸಿಯಾದ ಕ್ಯಾಬೇಜ್ ಪರೋಟ ರೆಡಿಯಾಗಿದೆ. ಈಗ ಮೊಸರು ಜೊತೆನೇ ಒಳ್ಳೆಯದಿದು. ಪರೋಟ ಅಂದರೆ ಮೊಸರು ಜೊತೆನೇ ಚೆನ್ನಾಗಿರುತ್ತೆ. ಅಥವಾ ಈ ಉಪ್ಪಿನಕಾಯಿ ರಸದಲ್ಲೂ ತಿನ್ಬೋದು.